ಅರ್ಜುನ್ಗೆ ಹೀಗಾಗ್ತಿರೋದು ಇದೇ ಮೊದಲನೇ ಸಲ ಅಲ್ಲ. ಹಿಂದೆ ಕೂಡ ಸಾಕಷ್ಟು ಸಲ ಅವನಿಗೆ ಹೀಗಾಗಿದೆ. ನನ್ನಿಂದ ನೀವು ಅದನ್ನ ಮುಚ್ಚಿಡ್ತಾ ಇದ್ದೀರಿ. ಇಲ್ಲ ಶಾಸ್ತ್ರಿಗಳೇ, ಇದೇ ಮೊದಲು ಇವನ್ಗೆ ಈ ತರ ಆಗ್ತಾ ಇರೋದು. ಇದೇ ಅಯ್ಯೋ, ಶಾಸ್ತ್ರಿಗಳು ಕಣ್ಣಲ್ಲೇ ನೋಡಿರೋ ಹಾಗೆ ಹೇಳ್ತಿದಾರಲ್ಲ. ಹೇಳಿ ಕೇಳಿ ಇವರು ಸಾತ್ವಿಕ ಶಕ್ತಿ ಸಂಪನ್ನರು. ಇವ್ರ ಕಣ್ಣ ನಾನು ತಪ್ಸೋದಿಕ್ಕಾಗೋದಿಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಯಾರು ನನ್ ಕಾಪಾಡ್ತಾರೆ? ಅರ್ಜುನ್, ಅಮ್ಮ, ನೀನ್ ಯಾಕೆ ಹೀಗೆ ಕೂತಿದ್ಯಾ? ಎಲ್ರು ಯಾಕೆ ಹೀಗೆ ನಿಂತಿದ್ದೀರಾ? ನನ್ಗೇನಾಯ್ತು? ಏನೂ ಆಗಿತ್ತಿಲ್ಲಪ್ಪ, ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ಕೂತಿದ್ದೆ ಅಷ್ಟೇನೆ. ಅಷ್ಟೇನಾ? ಹಾ, ಬನ್ನಿ ಹೋಗೋಣ. ಎಲ್ಲಿಗೆ? ಏನ ಚಿಗಿ ಕೇಳ್ತಾ ಇದ್ದೀರಾ? ಅಮೃತ ಅವ್ರನ್ನ ಹುಡ್ಕಕ್ಕೆ. ಮೊದ್ಲೇ ನಿಂಗ್ ಮೈ ಹುಷಾರಿಲ್ಲ, ತುಂಬಾ ಕತ್ಲಾಗಿದೆ, ತಣ್ಣೆ ಗಾಳಿ ಬೀಸ್ತಾ ಇದೆ. ಮನೆಗೆ ಹೋಗೋಣ ಕಣೋ, ನನ್ ಮಾತು ಕೇಳು. ಒಂದ್ ವೇಳೆ ನಿನ್ಗೇನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣೋ. ಅಮೃತವ್ರಿಗೆ ಏನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಕೂಡ ನನಗಿಲ್ಲ ಅಜ್ಜಿ. ಸಾಕು, ಯಾವಾಗ ನೋಡ್ರು ಅಮೃತ ಅಮೃತ ಅಮೃತ. ನಿನ್ನ ಬಗ್ಗೆ ನೀನ್ ಯೋಚನೆ ಮಾಡೋದೇ ಇಲ್ವಲ್ಲೋ? ಯಾವಾಗ್ಲೂ ಅವ್ರದೇ ಜಪನ. ಹೌದು, ಬರೀ ಜಪ ಅಲ್ಲ, ಅವ್ರು ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತ್ ಹೋಗಿದ್ದಾರೆ. ನನಗೇನಾದ್ರೂ ಪರವಾಗಿಲ್ಲ, ಮಾತ್ರ ಏನು ಆಗಬಾರ್ದು. ನೋಡು ಅರ್ಜುನ್, ನಿನ್ ಪ್ರಪಂಚ ಅಮೃತ ಆಗಿರ್ಬೋದು, ಅಮೃತಂಗೆ ನೀನ್ ಪ್ರಪಂಚ ಆಗಿರ್ಬೋದು, ಆದ್ರೆ ನಮ್ ಪ್ರಪಂಚ ನೀನೇ ಕಣೋ. ಬರೀ ಅಮೃತನ ಬಗ್ಗೆ ಯೋಚನೆ ಮಾಡ್ಬಿಟ್ಟು ನಮ್ಗಳ ಬಗ್ಗೆ ಯೋಚನೆ ಮಾಡೋ. ಈಗ್ಲೇ ನಿಮ್ಮಪ್ಪ ಬೇರೆ ಕಾಣ್ತಾ ಇಲ್ಲ, ನಿಮ್ ಚಿಕ್ಕಪ್ಪ ಹೇಗೆಗೋ ಆಡ್ತಾನೆ, ಅವನು ಕೂಡ ನಾರ್ಮಲ್ ಆಗಿಲ್ಲ. ಇದ್ರಿಂದ ನಿಮ್ಮ ಅಜ್ಜಿ, ನಾನು, ನಿಮ್ಮಣ್ಣ ಎಲ್ಲ ಎಷ್ಟು ನೋವು ಅನುಭವಿಸ್ತಾ ಇದೀವಿ ಅಂತ ನಿನ್ಗೇನಾದ್ರೂ ಗೊತ್ತಾ? ಅಕಸ್ಮಾತ್ ನಿನಗೇನಾದ್ರೂ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮಗೆ ಯಾರಿಗೂ ಇಲ್ಲ ಅರ್ಜುನ್. ಅಂತ ನೋವನ್ನ ಕೊಡೋದಿರ್ಲಿ, ಪ್ರಯತ್ನ ಕೂಡ ಮಾಡ್ಬೇಡ ನೀನು. ನಿನ್ ಕೈ ಮುಗಿದ್ ಕೇಳ್ಕೋತೀನಿ. ನಿಮ್ಮಮ್ಮ ಹೇಳ್ತಿರೋದು ಸತ್ಯ ಕೊಡು, ಎಲ್ಲೂ ಹೋಗ್ಬೇಡ. ಬೇಕಾದ್ರೆ ನಾನು ನಿನ್ನ ಕೈ ಮುಗಿತೀನಿ. ಅರ್ಜುನ್, ನಮಗೋಸ್ಕರ ಬದುಕೋದಲ್ಲ, ನಮ್ಮೋರ್ಗೋಸ್ಕರ ಬದುಕೋದು ಮುಖ್ಯ. ಹಾಗೆ ನೀನು ಬದುಕದಾಗಲೇ ಒಬ್ಬ ಮಗನಾಗಿ, ಒಬ್ಬ ಮೊಮ್ಮಗನಾಗಿ ನಿನ್ನ ಕರ್ತವ್ಯವನ್ನು ನಿಭಾಯಿಸೋದಿಕ್ಕೆ ಸಾಧ್ಯ. ನನ್ನ ಮನಸ್ಸು ಹೇಳ್ತಾ ಇದೆ, ಅಮೃತನಿಗೆ ಏನೂ ಆಗೋದಿಲ್ಲ, ಸುರಕ್ಷಿತವಾಗಿ ಅವಳು ಒಂದೇ ಬರ್ತಾಳೆ. ನೀವೀಗ ಮನೆಗೆ ಹೊರಡಿ. ತಪ್ಪು ಮಾಡಿದ್ದೀನಿ ಅಂತ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆನ ಒಡ್ಡುತ್ತಾ ಇದೆಯಾ? ನನ್ನ ಹೋರಾಟ ಅಧರ್ಮದ ವಿರುದ್ಧ ಮಾತ್ರ, ಧರ್ಮದ ವಿರುದ್ಧ ಅಲ್ಲ.
ಇವತ್ತು ನಿನ್ ಎಲ್ಲೇ ಅಡಗಿದ್ರು ನಿನ್ನ ಹುಡುಕಿ ಹುಡುಕಿ ಕೊಲ್ತೀನಿ. ನರಕ ಅಲ್ಲೆಲ್ಲೋ ನೋಡೋದಲ್ಲ, ನರಕ ಅಂದ್ರೆ ಏನು ಅಂತ ಇವತ್ತು ನಾನ್ ನಿನಗೆ ಇಲ್ಲೇ ತೋರಿಸ್ತೀನಿ. ಅಧರ್ಮಿಗಳೇ ಬಲಿಷ್ಠರಾಗ್ತಿದ್ದಾರೆ. ಅಧರ್ಮನೆ ಅಟ್ಟಹಾಸದಿಂದ ಮೆರಿತಾ ಇದೆ. ಅವತ್ತು ನನ್ನ ಎಷ್ಟು ಘೋರವಾಗಿ ಸಾಯಿಸ್ತೋ ಅದ್ರ 10ರಷ್ಟು ಘೋರವಾಗಿ ನಾನು ಇವತ್ತು ನಿನ್ನ ಸಾಯಿಸ್ತೀನಿ. ಆಗ್ಲೇ ನನಗೆ ಸಮಾಧಾನ ಆಗೋದು. ನನ್ನ ಕುದಿತಾ ಇರೋ ರಕ್ತ ತಣ್ಣಗಾಗೋದು. ಇದಕ್ಕೆ ನೀನು ಪ್ರೋತ್ಸಾಹ ಕೊಡ್ತಾ ಇದೀಯಾ? ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಮಾತು ಸುಳ್ಳ? ಎಲ್ಲಡಗಿದ್ಯಾ? ಹತ್ತನಾದಕ್ಕೆ ಆಸರೆಯಾಗಿ ನಿಲ್ತೀನಿ ಅನ್ನೋ ಮಾತು ಸುಳ್ಳ? ನನ್ನ ಸಹಾಯ ಕೇಳಿ ನನ್ನ ಬಳಿ ಬಂದವ್ರನ್ನ ನಾನು ಬರಿಗೈಯಲ್ಲಿ ಕಳ್ಸಲ್ಲ ಅನ್ನೋ ನಿನ್ನ ಮಾತು ಸುಳ್ಳ? ನಿನ್ನ ಎಲ್ಲ ವಾಗ್ದಾನಗಳು ಸುಳ್ಳ? ಮಾತಾಡು ತಾಯಿ. ನಮ್ಮ ಲೋಕದ ನಾಗಮಣಿನ ತಗೊಂಡು ನಮ್ಮ ವಿರುದ್ಧನೇ ಸಂಚನ್ನ ರೂಪಿಸಿ ನನ್ನನ್ನೇ ಕೊಲ್ಲೋದಕ್ಕೆ ಬರ್ತಾ ಇದ್ದಾನೆ. ಸರ್ವಶಕ್ತಿ ಸರ್ವ ಮಂಗಳೆ ಅಂತ ಕರೆಸ್ಕೊಳ್ಳೋ ನಿನಗೆ ಇದು ಸರಿ ಅಂತ ಅನ್ಸುತ್ತಾ? ಮಾತಾಡು ತಾಯಿ. ನೀನಿರೋದೇ ಸತ್ಯ ಆಗಿದ್ರೆ ನನ್ನ ಸಹಾಯಕ್ಕೆ ಬರ್ತೀಯಾ? ಇಲ್ಲ ಅಂದ್ರೆ ನನ್ನ ಪಾಡು ನಂದು. ಕಲ್ಲಿನ ದೇವ್ರನ್ನ ಕೇಳ್ಕೊಂಡ ತಕ್ಷಣ ಕರಗು ಬಿಡ್ತಾಳೆ ಅಂತ ಅನ್ಕೊಂಡ್ಯಾ? ಓ ಕಲ್ಲಿನ ಕರಿ ಮಾರಿನೆ, ಇವತ್ತು ನಿನ್ನ ಸಾವು ಇಲ್ಲೇ ಅಂತ ಬರ್ದಿರುವಾಗ ನನ್ನ ಕೈಯಿಂದ ನಿನ್ನ ಕಾಪಾಡೋದಕ್ಕೆ ಅವಳು ಬರ್ತಾಳ ಅಥವಾ ಅವಳ ಪತಿ ಪರಮೇಶ್ವರ ಬರ್ತಾನ ಅಂತ ನೋಡೋಣ. ನೋಡಿದ್ರೆ ಅಯ್ಯೋ ಅನ್ಸ್ತಾ ಇದೆ, ಹಾಗೆ ಇನ್ನೊಂದು ಕಡೆ ಸಂತೋಷ ಆಗ್ತಾ ಇದೆ. ಯಾಕೆ ಹೇಳು? ನಿನ್ನ ಈ ನಿಸ್ಸಹಾಯಕ ಪರಿಸ್ಥಿತಿನ ನೋಡಿ ಇವತ್ತು ನಿನ್ನ ಮುಕ್ಕೋಟಿ ದೇವರ ಜೊತೆ ಆ ಹರಿಹರ ಬ್ರಹ್ಮ ಬಂದ್ರು ಉಳಿಸೋದಕ್ ಸಾಧ್ಯ ಇಲ್ಲ. ಇದು ಸತ್ಯ. ಅಯ್ಯೋ, ತನ್ನ ಶಕ್ತಿಯಿಂದ ಇವನು ಗರಡ ರೇಖೆನ ಸೃಷ್ಟಿಸ್ಬಿಟ್ಟ. ನಾನು ಅದನ್ನ ದಾಟೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಪ್ರಯತ್ನ ಪಡೆದೆ ನಿಂತ್ರೆ ನಾನು ಇವನಿಂದ ಸಾಯುವುದಂತ ಖಚಿತ. ನೋಡು, ನೀನ್ ಯಾರು ಏನು ನನಗೆ ಗೊತ್ತಿಲ್ಲ. ನನ್ನ ಅರ್ಜುನ ರೂಪದಲ್ಲಿ ಬಂದು ಹೀಗೆಲ್ಲ ಮಾಡೋದಲ್ಲ. ನಿನಗೆ ನಿಜವಾಗ್ಲೂ ರೋಷ ಛಲ ಅನ್ನೋದಿದ್ರೆ ನಿನ್ನ ನಿಜವಾದ ರೂಪದಲ್ಲಿ ಬಾ. ಯಾವ ರೂಪದಲ್ಲಿ ಬೇಕಾದ್ರೂ ಬರಬಹುದು. ನಾನು ಅರ್ಜುನ್ ರೂಪದಲ್ಲಿ ಬರಬಾರ್ದಾ? ನಿನ್ನ ಎಲ್ಲಾ ಶಕ್ತಿಗಳು ನನಗೆ ತೃಣಕ್ಕೆ ಸಮ. ಅಮ್ಮ, ಈಗ ನೀನೇ ನನ್ನನ್ನ ಕಾಪಾಡಬೇಕು. ನೀನು ನವರಾತ್ರಿಯಲ್ಲಿ ಜಾಗೃತವಾಗಿರ್ತೀಯ ಅನ್ನೋ ಮಾತನ್ನ ನಾನು ಕೇಳಿದ್ದೀನಿ. ಆ ಜಾಗೃತ ಅವಸ್ಥೆಯಲ್ಲಿ ನೀ ನನ್ನನ್ನ ಕೈ ಹಿಡಿದು ಕಾಪಾಡು ತಾಯಿ, ಕಾಪಾಡು. ನೀನವತ್ತು ಈ
ದೇವಸ್ಥಾನದಲ್ಲಿ ಕೊಟ್ಟಲ್ಲ ಅದೆಲ್ಲ ಹಿಂಸೆ. ನಾನಿವತ್ತು ನಿನಗೆ ಕೊಡ್ತಾ ಇರೋದು ಹಿಂಸೆ. ಅಮ್ಮ, ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ಮಾತನ್ನ ನೀನು ಸಹ ನಿಜ ಮಾಡಬೇಡ. ನಾನು ಹೀಗೆ ನಿನ್ನ ಕಣ್ಣು ಮುಂದೆನೆ ನೋವು ಸಂಕಟನ ಅನುಭವಿಸ್ತಾ ಇದ್ರೆ ನೀನು ಅದನ್ನ ನೋಡಿ ಸಂತೋಷ ಪಡೋ ರೀತಿಯಲ್ಲಿದೆಯಲ್ಲ, ಹೇಗಮ್ಮ ಮನ್ಸು ಬರುತ್ತೆ ನಿನಗೆ? ನಾನು ಇವನ ಕೈಯಿಂದ ಸಾಯೋದಕ್ಕಿಂತ ನನ್ನ ಪ್ರಾಣನ ನಾನೇ ನಿನಗೆ ಅರ್ಪಿಸ್ತೀನಿ. ಹೆಣ್ಣಾಗಿ ನಿನಗೆ ಇಷ್ಟೊಂದು ಆವೇಶ ಆಕ್ರೋಶ ಇರ್ಬೇಕಾದ್ರೆ ಗಂಡಾಗಿ ನನಗೆಷ್ಟು ಆವೇಶ ಆಕ್ರೋಶ ಇರಬೇಕು ಅಂತ ಯೋಚನೆ ಮಾಡಿದ್ಯಾ? ಅಯ್ಯೋ, ಅವಳನ್ನ ಬಿಟ್ರೆ ಹಾಗೆ ಸತ್ತೋಗ್ತಾಳೆ. ಆಮೇಲೆ ನನ್ನ ಸೇಡ್ ಏನಾಗ್ಬೇಕು? ನಿನ್ನ ಸಾವು ನನ್ನ ಕೈಯಿಂದನೇ ಆಗಬೇಕು. ಆಗ್ಲೇ ನನಗೆ ನೆಮ್ಮದಿ. ಹೋರಾಡು, ನನ್ನ ಜೊತೆ ಹೋರಾಡು. ಅಮ್ಮ, ಕಾಪಾಡು ನಿನ್ನ ಮಗಳನ್ನ. ಕಾಪಾಡಮ್ಮ, ಕಾಪಾಡು. ಯಾಕೆ ನಿನ್ನ ಆರ್ಭಟ ಎಲ್ಲ ಆರೋಯ್ತಾ? ನೀನಲ್ಲ, ಸಾಕ್ಷಾತ್ ಅವಳೇ ಬಂದ್ರು ಏನು ಮಾಡೋದಕ್ಕಾಗಲ್ಲ. ನನ್ನನ್ನ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಅಲ್ವಾ? ಎಲ್ಲ ಹೋಯ್ತು ನಿನ್ನ ಉದ್ದಟತನ? ನಿನ್ನಂತ ನೀಚ ನಿಕೃಷ್ಟ ಪರಮ ಪಾಪಿಯನ್ನ ಕೊಲ್ಲೋದಕ್ಕೆ ಆ ತಾಯಿ ಯಾಕೆ? ನಾನೇ ಸಾಕಾಯ್ತು. ಯಾರನ್ನ ನೀನು ಹೆಣ್ಣು ಹೆಣ್ಣು ಅಂತ ಜರದ್ಯೋ ಅದೇ ಹೆಣ್ಣು ನಿನ್ನನ್ನ ಕೊಲ್ಲೋದಕ್ಕೆ ನಿಂತಿರೋದು. ಹೆಣ್ಣು ಮಾತೆ ಮಾತಂಗಿ, ಹೆಣ್ಣೆ ಆದಿ
ಹೆಣ್ಣೆ ಅಂತ್ಯ, ಹೆಣ್ಣೆ ಈಶ್ವರಿ, ಹೆಣ್ಣೆ ಸರ್ವೇಶ್ವರಿ. ಹೆಣ್ಣನ್ನ ಜರಿದವನು ದೇವನೇ ಆಗಿರ್ಲಿ, ಮಾನವನೇ ಆಗಿರ್ಲಿ, ದಾನವನೇ ಆಗಿರ್ಲಿ, ಅಥವಾ ನಾಗನೇ ಆಗಿರ್ಲಿ, ಯಾರು ಉದ್ಧಾರ ಆಗಿಲ್ಲ, ಆಗೋದು ಇಲ್ಲ. ಹಿಂದೆನೂ ಅಷ್ಟೇ, ಮುಂದೆನೂ ಅಷ್ಟೇ. ನನ್ನ ದೇಹದಿಂದ ರಕ್ತಸ್ರಾವವಾಗುವಾಗ ನಾಗಮಣಿ ತನ್ನ ಶಕ್ತಿನ ಕಳ್ಕೊಳ್ಳುತ್ತೆ. ಮುಂದೆ ನಾಗಮಣಿಯ ಸಂಪೂರ್ಣ ಶಕ್ತಿಯೂ ಸಹ ನಶಿಸಿ ಹೋಗ್ಬೋದು. ಮೊದಲು ನಾನು ಇಲ್ಲಿಂದ ಹೋಗಿ ನಾಗಮಣಿನ ಹಾಗೆ ನನ್ನ ಜೀವನ ಕಾಪಾಡ್ಕೋಬೇಕು. ಎಲ್ಲಿದ್ಯೋ? ಬಾರೋ, ಬಾರೋ ಹೊರಗೆ. ಹೇಳಿ, ಕರುಣಾಮಯಿ, ಕರುಣಾಳು, ಕರುಣೇಶ್ವರಿ, ಕೊನೆಗೂ ನೀನು ಭಕ್ತರ ಬಂಧು ಅನ್ನೋದನ್ನ ನಿರೂಪಿಸ್ಬಿಟ್ಟೆ ತಾಯಿ. ನಾನು ನಿನಗೆ ಜನ್ಮಾಂತರಕ್ಕೂ ಋಣಿಯಾಗಿರ್ತೀನಿ. ಇಲ್ಲ, ಈ ತ್ರಿಶೂಲದಲ್ಲಿ ಅವನ ರಕ್ತ ಅಂಟಿದೆ. ಇದನ್ನ ಇಲ್ಲೇ ಬಿಟ್ಟು ಹೋದ್ರೆ ಅವನು ಯಾರು ಅಂತ ಗೊತ್ತಾಗೋದಿಲ್ಲ. ಇದನ್ನ ತಗೊಂಡು ಹೋದ್ರೆ ಇದಕ್ಕೆ ಅಂಟಿರೋ ರಕ್ತದಿಂದ ಅವನು ಯಾರು ಅಂತ ತಿಳ್ಕೋಬಹುದು. ಹೌದು, ಇದನ್ನ ನಾನು ಇಲ್ಲಿಂದ ತಗೊಂಡು ಹೋಗ್ತೀನಿ. ಅಮ್ಮ, ನನ್ನನ್ನ ಕ್ಷಮಿಸು. ನಿನ್ನ ಆಯುಧನ ನಾನು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀನಿ. ಇದು ನನಗೆ ಅನಿವಾರ್ಯ. ಅಮ್ಮ, ನಾನು ಬರ್ತೀನಮ್ಮ. ಮಧು ಮಧುರೇ ಮಧು ಕೈತವ